ಶಾಂತಿ. ಇಂದಿನ ಡೇಟ್ ಆಗಿದೆ 5/4/2025. ನೀವೀಗ ನಾಮರೂಪದ ಕಾಯಿಲೆಯಿಂದ ಪಾರಾಗಬೇಕಾಗಿದೆ. ಉಲ್ಟಾ ಖಾತೆಯನ್ನು ಮಾಡಿಕೊಳ್ಳಬಾರದು. ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಭಾಗ್ಯವಂತ ಮಕ್ಕಳು ಎಲ್ಲರಿಗೆ ಸುಖ ನೀಡುವಂತಹ ಪುರುಷಾರ್ಥ ಮಾಡುತ್ತಾರೆ. ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನ ಕೊಡುವುದಿಲ್ಲ. ನಿಮ್ಮದು ಇದು ವಿದ್ಯಾರ್ಥಿ ಜೀವನವಾಗಿದೆ. ಆದ್ದರಿಂದ ಈಗ ನೀವು ಗುಟುಕರಿಸಬಾರದು. ಅಪಾರ ಖುಷಿಯಲ್ಲಿರಬೇಕಾಗಿದೆ. ನೀವು ಮಾತಾ ಪಿತಾ ಎಂದು ಭಲೆ ಹಾಡುತ್ತೀರಿ, ಆದರೆ ಅವರಿಂದ ಯಾವಾಗ ಮತ್ತು ಏನು ಸಿಗುತ್ತದೆ ಎಂಬುದನ್ನು ತಿಳಿದುಕೊಂಡಿರಲಿಲ್ಲ. ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು. ಗೀತೆಯ ಭಗವಂತನು ಕೃಷ್ಣನಲ್ಲ, ಶಿವನಾಗಿದ್ದಾನೆ. ಪ್ರಪಂಚದಲ್ಲಿ ನೀವು ಮಕ್ಕಳ ವಿನಃ ಮತ್ಯಾರಿಗೂ ಹೀಗೆ ಹೇಳುವುದಿಲ್ಲ. ಭಗವಂತನೇ ನಮಗೆ ಓದಿಸುತ್ತಾರೆ, ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ ಎಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಈಗ ಅಂತ್ಯವಾಗಿದೆ. ಯುದ್ಧವು ಸನ್ಮುಖದಲ್ಲಿ ನಿಂತಿದೆ. ನಮಗೆ ತಂದೆಯೇ ಓದಿಸುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳ ಮೇಲೆ ಮಾಯೆಯ ಯುದ್ಧವು ಆಗುತ್ತಿರುತ್ತದೆ. ಇಲ್ಲಿಯವರೆಗೂ ಯಾರು ಕರ್ಮಾತೀತ ಸ್ಥಿತಿಯನ್ನ ಪಡೆಯುತ್ತಿಲ್ಲ. ಪುರುಷಾರ್ಥವನ್ನ ಮಾಡುತ್ತಾ ಮಾಡುತ್ತಾ ಅಂತಿಮದಲ್ಲಿ ನೀವು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸದಾ ಹರ್ಷಿತರಾಗುತ್ತೀರಿ. ಯಾವುದೇ ಬೇಸರ ಉಂಟಾಗುವುದಿಲ್ಲ. ತಂದೆಯು ಯುಕ್ತಿಯನ್ನ ತಿಳಿಸಿದ್ದಾರೆ. ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತದೆ. ಅನೇಕರು ಮೂಢಮತಿಗಳು ನೆನಪಿನಲ್ಲಿರದೇ ಇರುವ ಕಾರಣ ಮತ್ತೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಪುರುಷಾರ್ಥ ಮಾಡಿ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಅಳುವುದು ಚೀರಾಡುವುದು ಮಾಡಬಾರದು. ಮಾಯೆಯು ಚಪ್ಪಲಿಯಿಂದ ಹೊಡೆಯುತ್ತಿದೆ ಎಂದು ತಿಳಿಯಬೇಕು. ಯಾರೊಬ್ಬ ಮನುಷ್ಯನಿಗೂ ರಚಯಿತ ತಂದೆಯ ಪರಿಚಯವಿಲ್ಲ. ಮನುಷ್ಯರಾಗಿಯೂ ತಂದೆಯನ್ನ ಅರಿತುಕೊಳ್ಳಲಿಲ್ಲ ಎಂದರೆ ಪ್ರಾಣಿಗಿಂತಲೂ ಕೀಳಾದರು. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಅಂದಾಗ ತಂದೆಯನ್ನ ಹೇಗೆ ನೆನಪು ಮಾಡುವುದು? ಇದೇ ದೊಡ್ಡ ತಪ್ಪಾಗಿದೆ. ಇದನ್ನ ನೀವು ತಿಳಿಸಿಕೊಡಬೇಕಾಗಿದೆ. ಗೀತೆಯ ಭಗವಂತನು ಶಿವ ತಂದೆಯಾಗಿದ್ದಾರೆ. ಅವರೇ ಆಸ್ತಿಯನ್ನ ಕೊಡುತ್ತಾರೆ. ಮುಕ್ತಿ ಜೀವನ್ ಮುಕ್ತಿದಾತನಾಗಿದ್ದಾರೆ. ಅನ್ಯ ಧರ್ಮದವರು ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದಿಲ್ಲ. ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ತಂದೆಯು ಆದೇಶ ಕೊಡುತ್ತಾರೆ, ನನ್ನ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು. ಈ ಶರೀರವಂತೂ ಹಳೆಯ ತಮೋ ಪ್ರಧಾನವಾಗಿದೆ. ಎಲ್ಲಿಯವರೆಗೂ ತಂದೆಯ ನೆನಪಿನಲ್ಲಿದ್ದು ಕರ್ಮಾತೀತ ಸ್ಥಿತಿಯನ್ನ ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ಮಾಯೆಯು ಅಲುಗಾಡಿಸುತ್ತಾ ಇರುವುದು. ಸ್ವರ್ಗದಲ್ಲಿ ಈ ನಾಮರೂಪದ ಕಾಯಿಲೆ ಇಲ್ಲ. ಅವರಿಗೆ ತಿಳಿದಿರುತ್ತದೆ, ನಾವು ಆತ್ಮಗಳಾಗಿದ್ದೇವೆ, ಶರೀರವಲ್ಲ. ಅದು ಆತ್ಮಾಭಿಮಾನಿ ಪ್ರಪಂಚವಾಗಿದೆ. ಇದು ದೇಹಾಭಿಮಾನಿ ಪ್ರಪಂಚವಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೇಹಾಭಿಮಾನವನ್ನು ಬಿಡಿ. ಆತ್ಮಾಭಿಮಾನಿಗಳಾಗುವುದರಿಂದ ಬಹಳ ಮಧುರ ಶೀತಲರಾಗಿ ಬಿಡುತ್ತೀರಿ. ನಿದ್ರೆಯನ್ನ ಕಡಿಮೆ ಮಾಡುವುದು ಒಳ್ಳೆಯದು. ನೆನಪಿನಿಂದ ಸಂಪಾದನೆಯಾಗುವುದು. ಖುಷಿಯೂ ಇರುವುದು. ನೆನಪಿನಲ್ಲಿ ಕುಳಿತುಕೊಳ್ಳುವುದು ಅವಶ್ಯವಾಗಿದೆ. ನಿರ್ಬಂಧನರಾಗಲು ಜ್ಞಾನದ ನಶೆ ಇರಲಿ. ದೇಹಾಭಿಮಾನದ ಚಲನೆ ಇರಬಾರದು. ಪರಸ್ಪರ ಉಪ್ಪು ನೀರಾಗುವ ಸಂಸ್ಕಾರ ಇರಬಾರದು. ದೇಹಧಾರಿಗಳೊಂದಿಗೆ ಪ್ರೀತಿಯಿಂದರೆ ಬಂಧನ ಮುಕ್ತರಾಗಲು ಸಾಧ್ಯವಿಲ್ಲ. ಆತ್ಮಾಭಿಮಾನಿಯಾಗಿ ಬಹಳ ಮಧುರ ಮತ್ತು ಶೀತಲರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಶ್ರೀಮತದಿಂದ ಮನಮತ ಮತ್ತು ಜನಮತ ಕಲ್ಮಶವನ್ನ ಸಮಾಪ್ತಿ ಮಾಡುವಂತಹ ಸತ್ಯ ಸ್ವಕಲ್ಯಾಣಿ ಭವ. ಯಾರು ಎಲ್ಲೂ ಆಕರ್ಷಿತರಾಗುವುದಿಲ್ಲವೋ ಅವರೇ ಸದಾ ಹರ್ಷಿತರಾಗಿರಲು ಸಾಧ್ಯ. ನಿಮ್ಮೆಲ್ಲರಿಗೂ ಈ 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.